ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 1 ತುಂಬ ಲೆಂತಿ ಆಯಿತು ಅಂತ ಅಂದ್ಬಿಟ್ಟು ಪಾರ್ಟ್ 2 ಕೂಡ ಮಾಡಿದ್ದೀನಿ. ಸೊ ಇದು ಜಸ್ಟ್ ಡೇ 1. ಡೇ 2 ಕೂಡ ಬರೋದಿದೆ. ಸೊ ಪಾರ್ಟ್ 2ನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋ ಎಂಡ್ ತನಕ ನೋಡಿ. ಇವಾಗ ನಾವು ದೇವ್ರನ್ನ ಕರ್ಕೊಂಡು ನಮ್ಮ ಹಳೆ ಮನೆ ಹತ್ರ ಬಂದಿದ್ವಿ. ಸೊ ತುಂಬ ಸಕ್ಕದಾಗಿ ಮಾಡಿದ್ರು. ರೋಡ್ ತುಂಬ ರಂಗೋಲಿ ಬಿಟ್ಟಿದ್ರು. ನಾವು ಹುಟ್ಟಿ ಬೆಳೆದಿದ್ದಲ್ಲ ಇದೇ ಹಳೆ ಮನೇಲಿ. ಎಲ್ಲರ ಕನ್ಸು ಏನಿತ್ತು ಅಂದರೆ ಅವಾಗಿಂದ ನಮ್ಮ ಮನೆ ದೇವ್ರನ್ನ ನಮ್ಮ ಮನೆಗೆ ಕರ್ಸ್ಕೋಬೇಕು ಅಂತ ಇತ್ತು. ಸೊ ನಮ್ಮ ತಾತ ಕಟ್ಟಿಸಿದಂಥ ಮನೆಗೆ ಫಸ್ಟು ಕರ್ಕೊಂಡೋಗಿ ಆಮೇಲೆ ನಾವು ಹೊಸ ಮನೆ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ನಮ್ಮ ಹಳೆ ಮನೆ ಹತ್ರ ಬಂದಿದ್ವಿ. ನಮಗಂತೂ ಎಲ್ಲರಿಗೂ ಎಷ್ಟು ಖುಷಿಯಾಗಿತ್ತು ಅಂದರೆ, ನೀವು ಎಲ್ಲರೂ ಪಾರ್ಟ್ 1 ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ. ಥ್ಯಾಂಕ್ ಯು. ದೇವರು ನಮ್ಮ ಹಳೆ ಮನೆ ಹತ್ರ ನಮ್ಮ ದೊಡ್ಡಪ್ಪ ಹಾಗೂ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಕ್ಲೀನಾಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ನಮ್ಮ ಮನೆಗೆ ಅಂತ. ಸೊ ದೇವರು ಎಷ್ಟು ಖುಷಿಯಿಂದ ನಮ್ಮ ಮನೆಗೆ ಬಂತು ಅಂತ ನೀವೇ ನೋಡಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಖಂಡಿತವಾಗ್ಲೂ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಸೊ ಟೋಟಲಿ 2 ಕಳಶ ಇತ್ತು ಮತ್ತು 1 ತಂಬಿಟ್ಟು ಆರತಿ ಇತ್ತು. ಸೊ ನಾವು ಮನೆ ಮಕ್ಕಳೆಲ್ಲ 2 ಕಳಶ ಮತ್ತು 1 ತಂಬಿಟ್ಟು ಆರತಿನ ಎತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡ್ಬಂದ್ವಿ ಗೈಸ್. ಸೊ ಫಸ್ಟ್ ದೇವರು ಬಂದಿದ್ದು ದೇವಸ್ಥಾನಕ್ಕೆ ಅಲ್ವಾ. ಸೊ ನಾವು ನಮ್ಮ ಮನೆಯಿಂದ ತಂಬಿಟ್ಟು ಆರತಿನ ಡೈರೆಕ್ಟಾಗಿ ದೇವಸ್ಥಾನದವರೆಗೂ ಎತ್ಕೊಂಡು ಹೋದ್ವಿ. ಸೊ ದೇವಸ್ಥಾನದಿಂದ ನಮ್ಮ ಮನೆಗೆ ಹತ್ತತ್ರ ಆಲ್ಮೋಸ್ಟ್ 1 ಕಿಲೋಮೀಟರ್ ಇತ್ತು. ಸೊ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಬಿಡಿ, ಡೈರೆಕ್ಟ್ ಅಲ್ಲಿಂದ ನೆಕ್ಸ್ಟ್ ನಮ್ಮ ಹಳೆ ಮನೆಗೆ ಇನ್ನೂ ಒಂದು 1.5 ಕಿಲೋಮೀಟರ್. ಅಂತೂ ಅವತ್ತು ನಾನು 5 ಕಿಲೋಮೀಟರ್ಸ್ ನಡೆದಿದ್ದೀವಿ ನಾವೆಲ್ಲರೂ.
ಸೊ 5 ಕಿಲೋಮೀಟರ್ಸ್ ಮೆರವಣಿಗೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ದೇವ್ರು ನಮ್ಮ ಮನೆಗೆ ಬರೋಷ್ಟರಲ್ಲಿ ನೈಟ್ 9:30 ಆಗೋಗಿತ್ತು. ದೇವಸ್ಥಾನಕ್ಕೆ ಬಂದಾಗಲೇ ಮಧ್ಯಾಹ್ನ 5 ಗಂಟೆ ಆಗಿತ್ತು. ಆಲ್ಮೋಸ್ಟ್ ಅವತ್ತು 4 ಅವರ್ ಮೆರವಣಿಗೆ ಆಗಿದೆ ದೇವರು. ಸೊ ದೇವರು ಫೈನಲಿ ನಮ್ಮನೆಯನ್ನು ರೀಚ್ ಆಗಿದೆ. ನಮ್ಮನೆ ಒಳಗಡೆ ಬರೋಕ್ಕೆ ಎಷ್ಟು ಖುಷಿಯಾಗಿತ್ತು ದೇವರು ಅಂತ ನೋಡಿ. ದೇವ್ರನ್ನ ಎತ್ಕೊಂಡಿದ್ದವ್ರು ಎಲ್ಲರೂ ಕೂಡ ಪವಾಡ ಅಂತಲೇ ಹೇಳ್ತಾರೆ. ಯಾಕೆ ಅಂತ ಅಂದರೆ ದೇವರು ರಿಯಲ್ ಆಗಿ ಆ ಥರ ಮೂವ್ ಮಾಡಿಸ್ತಂತೆ ಅವ್ರನ್ನ. ನಾನು ಇದನ್ನು ಆ್ಯಕ್ಚುಲಿ ಮುಂಚೆ ನಂಬ್ತಿರ್ಲಿಲ್ಲ. ಎತ್ಕೊಂಡಿದ್ದವರೇ ಮೂವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ನಮ್ಮವ್ರಲ್ವ ಎತ್ಕೊಂಡಿದ್ದು. ಸೊ ಅವ್ರನ್ನ ರಿಯಲ್ ಆಗಿ ಹೋಗಿ ಕೇಳ್ದಾಗಿಲ್ಲ, ದೇವರೇ ಹಂಗೆ ಮಾಡಿದ್ದು ಅಂದಾಗ ನಾನು ಮಧ್ಯದಲ್ಲಿ ನಿಂತಿದ್ನಲ್ಲ, ಸೊ ನನಗೆ ಒಂಥರ ಫುಲ್ ಶಾಕ್ ಆಗೋಯ್ತು ಗೈಸ್. ನೀವೇ ನೋಡಿ, ದೇವರು ಒಂದು ರೌಂಡ್ ಎಲ್ಲ ತಿರುಗಿಬಿಡ್ತು ನಮ್ಮ ಮನೆ ಒಳಗಡೆ ಬರೋಷ್ಟರಲ್ಲಿ. ದೇವರೆಲ್ಲ ಬಂದಿದೆ ನಮ್ಮ ಮನೆಗೆ. ಫುಲ್ ಖುಷಿ ಆಗಿಬಿಟ್ಟಿದೆ. ಸೊ ನಾನೇ ಕಳಶನ ಎತ್ಕೊಂಡು ದೇವಸ್ಥಾನ ಹತ್ರ ಹೋಗಿ, ದೇವಸ್ಥಾನದಿಂದ ಹಳೆ ಮನೆ ಹತ್ರ ಹೋಗಿ, ಮತ್ತೆ ಅಲ್ಲಿಂದ ನಮ್ಮ ಮನೆಗೆ, ಹೊಸ ಮನೆಗೆ ಬಂದ್ವಿ. ಸೊ ಇಲ್ಲಿ ನೋಡಿ ಯಾರಿದ್ದಾರೆ ನನ್ನ ಜೊತೆ, ನಮ್ಮ ಮನೆ ಹತ್ರ. ಇಷ್ಟು ದಿನದಿಂದ ನನ್ನ ಬ್ಲಾಗಲ್ಲಿ ಕಾಣಿಸೇ ಇರಲಿಲ್ಲ. ನಾನು ಯಾಕೆ ಅಂದರೆ ಲಂಡನಲ್ಲಿ ಕಾಣಿಸ್ಕೋಬೇಕು ಅಂದ್ಕೊಂಡಿದ್ದೆ. ಮತ್ತೆ ಲಂಡನ್ಗೆ ಬರ್ತೀನಿ. ಆದರೆ ಇವಾಗಲೂ ನನಗೆ ಮುಚ್ಕೊಳ್ಳೋಣ ಅನ್ಸುತ್ತೆ. ಲಂಡನಲ್ಲೇ ಸಿರಿಲಾಗಿ ಕಾಣಿಸ್ಕೋಬೇಕು. ಸಿರಿಲ್ ಆಗಿ ಏನಿದ್ರು ನಾನು ಲಂಡನಲ್ಲೇ. ಯಾಕೆ ಲಂಡನ್ ಬ್ಲಾಗಲ್ಲೇ ಕಾಣಿಸ್ಕೋಬೇಕು? ಯಾಕೆಂದ್ರೆ ಸಿರಿ ನೀನು ನೋಡಿದ್ದೀನಿ ನಾನು ಲಂಡನಲ್ಲಿ. ಇನ್ಯಾರಿದ್ದಾರೆ ಸ್ಕಾಟ್ಲ್ಯಾಂಡಲ್ಲಿ? ಸ್ಕಾಟ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಮ್ಮ ಅತ್ತೆ ಮಗ ಇದ್ದಾರೆ. ಸೊ ನನ್ನ ಕಸಿನ್ ಕೂಡ ಸ್ಕಾಟ್ಲ್ಯಾಂಡಲ್ಲಿ. ನಾನು ಸ್ಕಾಟ್ಲ್ಯಾಂಡ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೋದ್ರೆ ಅಕಸ್ಮಾತ್ ನನ್ನ ಕಸಿನ್ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇದ್ರೆ ಅವ್ರನ್ನೂ ಕೂಡ ತೋರಿಸ್ತೀವಿ. ಇವಾಗ ನಾನು ಹೇಳ್ತಿದ್ದೆ ಅಲ್ವಾ 5 ಜನ ಅತ್ತೆದಿರೋ ಅಂತ. ಸೊ 5 ಜನ ಅತ್ತೆದಿರಲ್ಲಿ ಮೊದಲನೇ ಅತ್ತೆ ನೀವು ನೋಡಿರ್ತಾರೆ. ಯಾರ್ಯಾರು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ನಾನು ಮೊದಲನೇ ಅತ್ತೆ ಗೊತ್ತಿರ್ತಾರೆ ನೋಡಿ. ಇಲ್ಲಿದ್ದಾರೆ, ಹಾಯ್ ಹೇಳಿ ಅತ್ತೆ. ಸೊ ಇವರು ನಮ್ಮ ಮೊದಲನೇ ಅತ್ತೆ. ಅಲ್ಲಿ ನೋಡಿ ಇವ್ರು ನಮ್ಮ ಎರಡನೇ ಅತ್ತೆ. ಇವ್ರು ನೋಡಿ ನಮ್ಮ ಪುಟ್ಟತ್ತೆ. ಅದೇ ಪುಳಿಯೋಗರೆ ಫೇಮಸ್ ಅತ್ತೆ. ಅತ್ತೆ ನೀವು ಬ್ಯಾಕ್ ಆ್ಯಂಗಲ್ ಇಂದ ಎಲ್ಲ ಹಿಂಗೆ ಇವರೇ ನಮ್ಮ ಪುಳಿಯೋಗರೆ ಅತ್ತೆ. ಸೊ ನಾನು ಲಂಡನಲ್ಲಿ ಪುಳಿಯೋಗರೆ ತಿಂದು ಇಷ್ಟು ದಪ್ಪ ಆಗಿರೋದಕ್ಕೆ ನಮ್ಮ ಅತ್ತೆನೇ ಕಾರಣ. ಸೊ ಅಲ್ಲಿ ನಮ್ಮ ಪುಷಿ ಅತ್ತೆ ಇದ್ದಾರೆ. ಇವ್ರು ನೋಡಿ ನಮ್ಮ ಅಕ್ಕನ ಮಕ್ಕ. ಇವಳು ನೋಡಿ ಗೊಂಬೆ. ಹಾಯ್ ಹೇಳು ಗೊಂಬೆ. ಸರಿ ಬಾಯ್ ಅಕ್ಕ. ನಮ್ಮ ಕ್ಯಾಮ್ರಾ ವುಮೆನ್ ಬಂದು ನಮ್ಮ ವಿಸ್ಮಯ. ಸೊ ಇವತ್ತಿಂದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿರೋದು ಇವಳೆ. ಥ್ಯಾಂಕ್ ಯು ಫಾರ್ ಕ್ಯಾಪ್ಚರಿಂಗ್ ಮೈ ವಿಡಿಯೋಸ್. ಮನ್ಸಲ್ಲಿರ್ಲಿ ಪ್ರೀತಿ ಅಂತ್ಯಾ. ಇವಳು ನೋಡಿ ನಮ್ಮ ಮನೆ ಮಹಾತಾಯಿ ಗೌರಮ್ಮ ಬಾರಮ್ಮ ಅಂತ ಆಗ್ಬಿಟ್ಟವಳೆ. ಇವಳೇ ಗೌರಮ್ಮ ಅಂದರೆ ಇವಳು ಗೊತ್ತಲ್ಲ, ವರ್ಲ್ಡ್ ಫೇಮಸ್ ಆರಾಧ್ಯ.
ಡೌರಾಣಿ ಆರಾಧ್ಯ ಸ್ಟಾರ್ಟ್. ಏನಿಲ್ಲ ಪರವಾಗಿಲ್ಲ, ಕಂಪ್ಲೀಟ್ ಮಾಡಿ ಮಮ್ಮ. ಏನಿಲ್ಲ ಊಟ ಚೆನ್ನಾಗಿದೆ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟು ನೀವೇನು ಹೇಳ್ತೀರತ್ತೆ? ನಿಮ್ದು ಸುಸ್ತಾಗತ್ತಾ? ಟಯರ್ಡ್ ಆಗಿದೆ ಒಂದು ಟಾಚಿ ಅಷ್ಟೇ. ಇನ್ನು ಬೆಳಗ್ಗೆ ಬೇಗ ಬರಬೇಕಲ್ಲ ಇದ್ದು. ಹೌದು, ತಿನ್ನಿ ತಿನ್ನಿ. ಇವರೇ ನಮ್ಮ ಮಾಯಣ್ಣ ಮಾಮ. ನನ್ನ ಬ್ಲಾಗಿಗೆಲ್ಲ ಕಮೆಂಟ್ ಮಾಡ್ತಾರೆ, ಸಿರಿ ಅನ್ನೋ ಬದಲು ಸರ್ ಅಂತ ಕಮೆಂಟ್ ಮಾಡಿರ್ತಾರೆ. ನನ್ನ ಬ್ಲಾಗ್ ಎಲ್ಲ ತೆಗ್ದು ನೋಡಿ, ಸೂಪರ್ ಸರ್ ಅಂತ. ನಾನು ಯಾರಿದ್ ನನ್ನ ಸರ್ ಅಂತವ್ರೆ ಅಂದ್ರೆ ನೀವೇ. ಆಟೋ ಕರೆಕ್ಟ್, ಮೋಸ್ಟ್ಲಿ ಏನೋ ಆಟೋ ಕರೆಕ್ಟ್ ಮಾಡ್ಕೊಡಿ. ಮಿಸ್ಟೇಕ್ ಆಗಿ ಇದಾಗಿರ್ಬೋದು. ಇಟ್ಸ್ ಓಕೆ. ಬಟ್ ಒಳ್ಳೆ ನಮ್ಮ ಸಿರಿದು ಲಂಡನ್ ಡೈರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೀಪ್ ಇಟ್ ಅಪ್. ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಾಮ. ಓಕೆ. ಇವ್ರು ನೋಡಿ ನಮ್ಮೂರ್ ಯಜಮಾನ್ರು. ಇವರು ಚಿಕ್ಕ ಚಟ್ಕದವರು, ಇವರು ಚಿಕ್ಕ ಚಟ್ಕದವರು. ಇವ್ರು ನಮ್ಮ ತಾತ. ಹಾಯ್ ಹೇಳಿ ತಾತ ನನ್ನ ಬ್ಲಾಗ್ಗೆ. ಹಾಯ್ ಅನ್ನಿ ಅಷ್ಟೇ. ನೀವು ಹಾಯ್ ಹೇಳ್ಬಿಡಿ. ಸಾನು ಪೊಸೆಸಿವ್ ಆಗೋಗಿದ್ದಾಳೆ, ಯಾಕೆಂದ್ರೆ ಮಕ್ಕಳೆಲ್ಲ ನನ್ನ ಜೊತೆ ಇದ್ದಾರೆ ಅಂತ. ಇವಳು ಫುಲ್ ಪೊಸೆಸಿವ್ ಆಗಿ ಏನಂತಿದ್ಯಾ ಅವಾಗ್ಲಿಂದ ನನ್ನ? ಏನಕ್ಕೆ ಕರಿತಿದ್ಯಾ ನನ್ನ? ಏನಕ್ಕೆ ಸುಮ್ಮನೆ? ಯಾರು ನನ್ನ ಜೊತೆ ಇರಬಾರ್ದಂತೆ ಮಕ್ಕಳು, ಇವಳೇ ನನ್ನ ಜೊತೆ ಇರ್ಬೇಕು. ಹೇಳು, ಕತ್ತೆತ್ತಿ ಮಾತಾಡು, ಹೇಳು ಹಾಯ್ ಹೇಳು ನನ್ನ ಬ್ಲಾಗ್ಗೆ. ಚೆನ್ನಾಗಿದೆಯಾ ಊಟ? ಫಂಕ್ಷನ್ ಚೆನ್ನಾಗಿದ್ದಾ? ನಾಳೆ ಬೇಗ ಬರಬೇಕು. ನೋಡಿಲಿ ನಾನು ಇಲ್ಲಿಂದ ಬಂದಿರೋದು. ಜೋರಾಗಿ ಹೇಳಿ ಇನ್ನೊಂದ್ಸಲ. ಇವತ್ತು ಕರೆಕ್ಟಾಗಿ ಹೇಳಿದ್ಲು. ಹಳೆ ಬ್ಲಾಗಲ್ಲಿ ಬೇರೆ ಏನೋ ಹೇಳಿದ್ಲು. ಏನು ಹೇಳಿದ್ಲು ಅಂತ ನೋಡಬೇಕು ಅಂದರೆ ನೀವು ನಾನು ಹಳೆ ಸರ್ಪ್ರೈಸ್ ಬ್ಲಾಗ್ ತೆಗ್ದೇ ನೋಡಬೇಕು. ತುಂಬ ಫನ್ನಿಯಾಗಿ ಹೇಳಿದ್ಲು. ಸರಿ, ಬಾಯ್ ಮಾಡು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರಲ್ಲ. ಜಸ್ಟ್ ವಿಡಿಯೋ ನೋಡಿ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ. ಜಸ್ಟ್ ವಿಡಿಯೋ ನೋಡ್ತೀರಾ. ಎಲ್ಲರೂ ವಿಡಿಯೋ ನೋಡಿದಾಗ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇನ್ನು 5 ಸೆಕೆಂಡ್ಸಲ್ಲಿ ಎಲ್ಲರೂ ಮಾಡಬೇಕು. 1 2 3 4 5 ಎಲ್ಲರೂ ಮಾಡಿರ್ಬೇಕು ಇಷ್ಟೊತ್ತಲ್ಲಿ. ಆಮೇಲೆ ಅಷ್ಟೇ. ಇವರಿಬ್ರು ನನ್ನ ತಂಗಿದಿರು ನೋಡಿರ್ತೀರಾ ನನ್ನ ಸರ್ಪ್ರೈಸ್ ಬ್ಲಾಗಲ್ಲಿ. ಸರಿ, ಬಾಯ್ ಹೇಳ್ಬಿಡಿ. ಯಾರೆಲ್ಲ ನನ್ನ ವಿಡಿಯೋನ ಎಂಡ್ ತನಕ ನೋಡಿದಿರ ಹೃದಯ ಪೂರಕ ಧನ್ಯವಾದಗಳು. ಸೊ ಇಷ್ಟ ಆಗಿತ್ತು ಡೇ 1 ವ್ಲಾಗ್. ಡೇ 2 ವ್ಲಾಗ್ ಬಂದು ದಟ್ ಇಸ್ ದ ಮೇನ್ ಫಂಕ್ಷನ್. ಸೊ ಅದಕ್ಕೆ ನಾನು ಹೇಗೆ ರೆಡಿ ಆಗಿದ್ದೆ ಮತ್ತು ನಮ್ಮ ಫಂಕ್ಷನ್ಗೆ ಯಾರೆಲ್ಲ ಬಂದಿದ್ರು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೀವೇ ನೋಡಿ.